ಒಂದು ತುಂಬಾ ಒಳ್ಳೆಯ ಪ್ರಶ್ನೆ ನಮ್ಮ ಮುಂದೆ ಇದೆ. ಅದೇನಪ್ಪಾ ಅಂದ್ರೆ, ಈ ಕೊಟ್ಟಿರುವ ಮಾಹಿತಿನ ಉಪಯೋಗಿಸ್ಕೊಂಡು ನಾವು ಒಂದು ಪೈ ನಕ್ಷೆಯನ್ನ ತಯಾರಿಸಬೇಕು. ಏನ್ ಮಾಹಿತಿ ಕೊಟ್ಟಿದ್ದಾರೆ ಅಂತ ಗಮನಿಸೋಣ. 100 ಮಿಠಾಯಿಗಳಲ್ಲಿ 25% ಅಜಯ್ಗೆ, 60 ಮೇಘಾಗೆ ಮತ್ತು ಉಳಿದವುಗಳನ್ನು ಅಲಿಗೆ ನೀಡಲಾಗಿದ್ದರೆ ಪೈ ನಕ್ಷೆ ಬಳಸಿ ಈ ವಿತರಣೆಯನ್ನು ತೋರಿಸಿ. ಅಂದ್ರೆ ನಮ್ಮ ಬಳಿ 100 ಮಿಠಾಯಿಗಳಿದೆ. ಈ 100 ಮಿಠಾಯಿಗಳನ್ನ 3 ವ್ಯಕ್ತಿಗಳ ನಡುವೆ ಹಂಚಬೇಕಾಗಿದೆ ನಾವು. ಅಜಯ್ಗೆ, ಮೇಘಾಗೆ ಮತ್ತು ಅಲಿಗೆ. ಹಂಚುವಿಕೆಯ ಮಾಹಿತಿ ಕೂಡ ಅವರೇ ಕೊಟ್ಟಿದ್ದಾರೆ. ನಾವು ಇದನ್ನ ಪೈ ನಕ್ಷೆ ಬಳಸಿ ತೋರಿಸಬೇಕಾಗಿದೆ. ಪೈ ನಕ್ಷೆ ಅಂದ್ರೆ ಒಂದು ವೃತ್ತಾಕಾರದ ನಕ್ಷೆ. ಇದನ್ನ ನಾವು 3 ಖಂಡಗಳಾಗಿ ವಿಭಜನೆ ಮಾಡಬೇಕು. ಉದಾಹರಣೆಗೆ ನಾನು ಈ ರೀತಿ ತಗೊಂಡಿದ್ದೇನೆ. ಪೂರ್ಣ ವೃತ್ತ ಅಂದ್ರೆ 100 ಮಿಠಾಯಿಗಳು. ಈ 100 ಮಿಠಾಯಿಗಳನ್ನ ನಾವು 3 ಜನರ ನಡುವೆ ಹಂಚ್ತಿರೋದ್ರಿಂದ ಕೊಟ್ಟಿರುವ ಮಾಹಿತಿಯ ಪ್ರಕಾರ ಪ್ರತಿಯೊಬ್ಬರ ಪಾಲು ಎಷ್ಟು ಬರುತ್ತೆ ಅಂತ ನಾವು ಮೊದಲಿಗೆ ಕಂಡುಕೊಳ್ಬೇಕಾಗತ್ತೆ. ಅಂದ್ರೆ ಯಾವುದಾದರೂ ಒಂದು ಖಂಡ ಎಷ್ಟು ದೊಡ್ಡ ಅಥವಾ ಚಿಕ್ಕ ಬರುತ್ತೆ ಅಂತ ನಮಗೆ ಹೇಗೆ ತಿಳಿಯೋದು? ಆ ಖಂಡದ ವಿಸ್ತೀರ್ಣ ಮತ್ತು ಪೂರ್ಣ ವೃತ್ತದ ವಿಸ್ತೀರ್ಣದ ಅನುಪಾತವನ್ನ ಫಸ್ಟ್ ನಾವು ಕಂಡುಹಿಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾವು ಈ ಟೇಬಲ್ನ ತಯಾರಿಸ್ಕೊಳ್ಳೋಣ. ಕೊಟ್ಟಿರುವ ಮಾಹಿತಿಯ ಪ್ರಕಾರ ಮೊದಲನೇ ವ್ಯಕ್ತಿ ಅಜಯ್ಗೆ 25% ಮಿಠಾಯಿಗಳು ಸಿಕ್ಕಿತ್ತು. ಅಂದ್ರೆ 25% 100 ಮಿಠಾಯಿಗಳಲ್ಲಿ. ಹಾಗಾಗಿ 25 ಡಿವೈಡೆಡ್ ಬೈ 100 ಇಂಟು 100. 100 ರದ್ದಾಗಿ ಬಿಡುತ್ತೆ. ಹಾಗಾಗಿ ಅಜಯ್ಗೆ ಸಿಕ್ಕ ಮಿಠಾಯಿಗಳ ಸಂಖ್ಯೆ 25. ಈ 25 ಮಿಠಾಯಿಗಳು 100 ಮಿಠಾಯಿಗಳಲ್ಲಿ ಎಷ್ಟನೇ ಭಾಗ ಅಂತ ನಾವು ಕಂಡುಕೊಳ್ಳೋಣ. 25 ಡಿವೈಡೆಡ್ ಬೈ 100. 25 ಓನ್ಲಿ 25, 25 4ಲಿ 100. ಹಾಗಾಗಿ 4ರಲ್ಲಿ 1ರಷ್ಟು ಅಜಯ್ಗೆ ಸಿಕ್ಕಿದ್ದು 1 ಡಿವೈಡೆಡ್ ಬೈ 4ರಷ್ಟು ಮಿಠಾಯಿಗಳು. ಅದೇ ರೀತಿ ಮೇಘಾಗೆ ನೇರವಾಗಿ ಕೊಟ್ಟಿದ್ರು 60 ಮಿಠಾಯಿಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳಿ. 60 100ರಲ್ಲಿ ಎಷ್ಟನೇ ಭಾಗ ಅಂತ ಗಮನಿಸೋದಾದ್ರೆ 23ಲಿ 60, 25ಲಿ 100. ಹಾಗಾಗಿ 5ರಲ್ಲಿ 3ರಷ್ಟು. 3 ಡಿವೈಡೆಡ್ ಬೈ 5 ಮೇಘಾಗೆ ಸಿಕ್ಕ ಮಿಠಾಯಿಗಳ ಒಂದು ಭಿನ್ನರಾಶಿಯಾಗಿರುತ್ತೆ. ಅಲಿಗೆ ಎಷ್ಟು ಸಿಕ್ಕಿದೆ ಅಂತ ಗಮನಿಸೋಣ. ಒಟ್ಟು 100 ಮಿಠಾಯಿಗಳಿದ್ವು ನಮ್ಮ ಬಳಿ. ಅದರಲ್ಲಿ 25 ಅಜಯ್ಗೆ ಕೊಟ್ವಿ, 60 ಮೇಘಾಗೆ ಕೊಟ್ವಿ. ಇನ್ನು ಉಳಿದವು ಅಲಿಗೆ ಕೊಟ್ಟಿದ್ದೀವಿ ಅಂತ ಪ್ರಶ್ನೆ ಹೇಳ್ತಿದೆ. ಹಾಗಾಗಿ 100ರಲ್ಲಿ ನಾವು 60 ಪ್ಲಸ್ 25ನ್ನ ಕಳಿಬೇಕು. ಅಂದ್ರೆ 100ರಿಂದ 85ನ್ನ ಕಳಿಬೇಕು. ಅದು 15. ಹಾಗಾಗಿ ಅಲಿಗೆ 15 ಮಿಠಾಯಿಗಳು ಸಿಕ್ಕಿದೆ. 15 100ರಲ್ಲಿ ಎಷ್ಟನೇ ಭಾಗ ಅಂತ ಗಮನಿಸೋಣ. ಭಿನ್ನರಾಶಿಯಾಗಿ ಅದನ್ನ ಬರ್ಕೊಳ್ಳೋಣ. 5 3ಲಿ 15, 5 20ಲಿ 100. ಹಾಗಾಗಿ 3 ಡಿವೈಡೆಡ್ ಬೈ 20. ಈಗ ನಾವು ನಮಗೆ ಸಿಕ್ಕ ಭಿನ್ನರಾಶಿಗಳನ್ನ ನಾವು ಒಂದು ಕೋನದ ರೀತಿಯಲ್ಲಿ ಬರಿತಾ ಹೋಗೋಣ. ಅಜಯ್ಗೆ 4ರಲ್ಲಿ 1ರಷ್ಟು 1 ಡಿವೈಡೆಡ್ ಬೈ 4 ಮಿಠಾಯಿಗಳು ಸಿಕ್ಕಿದೆ. ಹಾಗಾಗಿ ಅದನ್ನ ನಾವು 360 ಡಿಗ್ರಿಯಿಂದ ಗುಣಿಸ್ಕೊಳ್ಳೋಣ. ಯಾಕೆ 360 ಡಿಗ್ರಿಯಿಂದ ಗುಣಿಸ್ಕೊಳ್ಬೇಕು? ಯಾಕೆ ಅಂದ್ರೆ ಒಂದು ವೃತ್ತದ ಕೇಂದ್ರದಲ್ಲಿರುವ ಕೋನ 360 ಡಿಗ್ರಿ. ಅದರಲ್ಲಿ ಅಜಯ್ಗೆ ಎಷ್ಟು ಡಿಗ್ರಿಗಳು ಸಿಕ್ಕುತ್ತೆ ಅಂತ ನಾವು ಈ ರೀತಿ ಕಂಡುಕೊಳ್ತಿರೋದು. ಇದನ್ನ ಭಾಗಿಸೋಣ. 4 1ಲಿ 4, 4 9ಲಿ 36, 0. ಹಾಗಾಗಿ ಅಜಯ್ಗೆ 90 ಡಿಗ್ರಿಗಳು ಸಿಕ್ತಿದೆ. ಈ 360 ಡಿಗ್ರಿಗಳಲ್ಲಿ 90 ಡಿಗ್ರಿ ಅಜಯ್ಗೆ ಸಿಕ್ತಿದೆ. ಅದೇ ರೀತಿ ಮೇಘಾಗೆ ಎಷ್ಟು ಸಿಕ್ತಿದೆ, ಎಷ್ಟು ಡಿಗ್ರಿಗಳು ಸಿಕ್ತಿದೆ ಅಂತ ಗಮನಿಸೋಣ. 5 1ಲಿ 5, 70, 5 77ಲಿ 360. ಹಾಗಾಗಿ ಮೇಘಾಗೆ ಸಿಕ್ತಿರೋದು 216 ಡಿಗ್ರಿ. ಅದೇ ರೀತಿ ಅಲಿಗೆ ಎಷ್ಟು ಸಿಕ್ತಿದೆ ಅಂತ ನೋಡೋಣ. 21ಲಿ 20, 20 18ಲಿ 360 ಡಿಗ್ರಿ. ಹಾಗಾಗಿ 54 ಡಿಗ್ರಿಗಳು. 90 ಡಿಗ್ರಿ ಅಜಯ್ಗೆ, ಮೇಘಾಗೆ 216 ಡಿಗ್ರಿ
ಮತ್ತು ಅಲಿಗೆ 54 ಡಿಗ್ರಿ. ನೀವು ಇದು ಮೂರನ್ನು ಕೂಡಿಸಿ ನೋಡ್ಬೋದು. ಮೂರನ್ನು ಕೂಡಿಸಿದ್ರೆ ನಿಮಗೆ 360 ಡಿಗ್ರಿಗಳು ಸಿಕ್ಬಿಡ್ತವೆ. ಈಗ ಇದನ್ನ ಪೈ ನಕ್ಷೆಯಲ್ಲಿ ಹೆಂಗೆ ಖಂಡಗಳಾಗಿ ವಿಭಜನೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ವೃತ್ತವನ್ನ ಬರ್ಕೊಳ್ಳೋಣ. ಅಜೈನ 90 ಡಿಗ್ರಿಗಳನ್ನ ಮೊದಲಿಗೆ ಬರ್ಕೊಂಡು ನಂತರ 216 ಡಿಗ್ರಿ ಬರ್ಕೊಳ್ಳೋಣ. ಇನ್ ಮಿಕ್ಕಿದ್ದು ಅಲಿನ ಒಂದು ಭಾಗ 54 ಡಿಗ್ರಿ. ಇದು ಕೊಟ್ಟಿರುವ ಪ್ರಶ್ನೆಗೆ ನಾವು ಬರೆದ ಪೈ ನಕ್ಷೆ ಆಗಿರುತ್ತೆ.